10ನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳ ಅಧ್ಯಾಯ 7 ಭಾರತದ ಭೂ ಸಂಪನ್ಮೂಲಗಳು. ಈ ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ MCQ ಟೈಪ್ ಪ್ರಶ್ನೆಗಳನ್ನು ನೋಡೋಣ. ಇದು ಈ ವಿಡಿಯೋದ ಮೊದಲನೇ ಭಾಗ. ಅರಣ್ಯ, ವ್ಯವಸಾಯ, ಹುಲ್ಲುಗಾವಲು ಇತ್ಯಾದಿಗಳಂತಹ ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಕೆ ಮಾಡುವುದನ್ನು ಹೀಗೆ ಕರೆಯುವರು: ವ್ಯವಸಾಯ, ಭೂಬಳಕೆ, ವ್ಯವಸಾಯದ ಬಳಕೆ, ಕೃಷಿ ಬಳಕೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಭೂಬಳಕೆ. ಇದು ಬೆಳೆಗಳ ಸಾಗುವಳಿಗೆ ಬಳಕೆ ಮಾಡಬಹುದಾದ ಭೂಮಿಯನ್ನು ಒಳಗೊಂಡ ಭೂಬಳಕೆಯ ಮಾದರಿ. ಅರಣ್ಯ ಪ್ರದೇಶ, ನಿವ್ವಳ ಸಾಗುವಳಿ ಪ್ರದೇಶ, ಕೃಷಿಗಾಗಿ ದೊರೆಯದ ಭೂಮಿ, ಬಳಕೆಯಾಗದ ಕೃಷಿಯೋಗ್ಯ ಭೂಮಿ. ಸರಿಯಾದ ಉತ್ತರ ಆಪ್ಷನ್ ಬಿ, ನಿವ್ವಳ ಸಾಗುವಳಿ ಪ್ರದೇಶ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಕಂಡುಬರುವುದು: ಹರಿಯಾಣ, ಪಂಜಾಬ್, ರಾಜಸ್ಥಾನ ಮತ್ತು ಗುಜರಾತ್. ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ ಮತ್ತು ಕೇರಳ ಮತ್ತು ಗುಜರಾತ್, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಹಾಗೂ ಈಶಾನ್ಯ ರಾಜ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಹಾಗೂ ಈಶಾನ್ಯ ರಾಜ್ಯಗಳು. ಮಾನವನ ವಸತಿಗಳು, ರಸ್ತೆ, ರೈಲು ಮಾರ್ಗ, ಕಾಲುವೆ, ಪರ್ವತ, ಮರಳುಮಯ ಭೂಮಿ ಮೊದಲಾದ ಕೃಷಿಯೇತರ ಉದ್ದೇಶಗಳಿಗೆ ಬಳಕೆಯಾಗುವ ಭೂಮಿ ಈ ವರ್ಗಕ್ಕೆ ಸೇರುತ್ತದೆ. ಬಳಕೆಯಾಗದ ಕೃಷಿಯೋಗ್ಯ ಭೂಮಿ, ಅರಣ್ಯ ಪ್ರದೇಶ, ಕೃಷಿಗಾಗಿ ದೊರೆಯದ ಭೂಮಿ, ಪಾಳು ಭೂಮಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಕೃಷಿಗಾಗಿ ದೊರೆಯದ ಭೂಮಿ. ಅತಿ ಕಡಿಮೆ ಅರಣ್ಯ ಪ್ರದೇಶ ಕಂಡುಬರುವ ರಾಜ್ಯಗಳು: ಗೋವಾ, ಕೇರಳ, ಒಡಿಶಾ ಮತ್ತು ಮಹಾರಾಷ್ಟ್ರ. ಸಿಕ್ಕಿಂ, ಪಂಜಾಬ್, ರಾಜಸ್ಥಾನ ಮತ್ತು ಗುಜರಾತ್. ಹರಿಯಾಣ, ಪಂಜಾಬ್, ರಾಜಸ್ಥಾನ ಮತ್ತು ಗುಜರಾತ್. ಹರಿಯಾಣ, ಪಂಜಾಬ್, ರಾಜಸ್ಥಾನ ಮತ್ತು ಸಿಕ್ಕಿಂ. ಸರಿಯಾದ ಉತ್ತರ ಹರಿಯಾಣ, ಪಂಜಾಬ್, ರಾಜಸ್ಥಾನ ಮತ್ತು ಗುಜರಾತ್. ಇದು ಸಾಗುವಳಿಗಾಗಿ ಬಳಕೆ ಮಾಡದ ಭೂಮಿ. ಬಳಕೆಯಾಗದ ಕೃಷಿಯೋಗ್ಯ ಭೂಮಿ, ಅರಣ್ಯ ಪ್ರದೇಶ, ಕೃಷಿಗಾಗಿ ದೊರೆಯದ ಭೂಮಿ, ಪಾಳು ಭೂಮಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಪಾಳು ಭೂಮಿ. ಇದು ನಿಗದಿತ ಮಣ್ಣಿನ ಸಾರದ ಕೊರತೆಯಿಂದಾಗಿ ಕೃಷಿಗೆ ಬಳಕೆ ಮಾಡದೆ ಹಾಗೆ ಬಿಟ್ಟಿರುವುದನ್ನು ಒಳಗೊಂಡಿದೆ. ಬಳಕೆಯಾಗದ ಕೃಷಿಯೋಗ್ಯ ಭೂಮಿ, ಅರಣ್ಯ ಪ್ರದೇಶ, ಕೃಷಿಗಾಗಿ ದೊರೆಯದ ಭೂಮಿ, ಪಾಳು ಭೂಮಿ. ಸರಿಯಾದ ಉತ್ತರ ಆಪ್ಷನ್ ಎ, ಬಳಕೆಯಾಗದ ಕೃಷಿಯೋಗ್ಯ ಭೂಮಿ. ಇದು ತೋಟಗಳು ಮತ್ತು ನೆಡುತೋಪುಗಳನ್ನು ಒಳಗೊಂಡಿದೆ. ಅರಣ್ಯ ಪ್ರದೇಶ, ಕೃಷಿಗಾಗಿ ದೊರೆಯದ ಭೂಮಿ, ಇತರೆ ಭೂಮಿ, ಬಳಕೆಯಾಗದ ಕೃಷಿಯೋಗ್ಯ ಭೂಮಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಇತರೆ ಭೂಮಿ. ರೈತ ಮತ್ತು ಆತನ ಕುಟುಂಬದ ಬಳಕೆಗಾಗಿ ಬೆಳೆ ಬೆಳೆಯುವ ಕೃಷಿ ಪದ್ಧತಿ: ವರ್ಗಾವಣೆ ಬೇಸಾಯ, ಜೀವನಾಧಾರಿತ ಬೇಸಾಯ, ಸ್ಥಿರ ಬೇಸಾಯ, ಸಾಂದ್ರ ಬೇಸಾಯ. ಸರಿಯಾದ ಉತ್ತರ ಆಪ್ಷನ್ ಬಿ, ಜೀವನಾಧಾರಿತ ಬೇಸಾಯ. ವರ್ಗಾವಣೆ ಬೇಸಾಯ ಮತ್ತು ಸ್ಥಿರ ಬೇಸಾಯ ಇದರ ವಿಧಗಳು: ಸಾಂದ್ರ ಬೇಸಾಯ, ಮಿಶ್ರಣ ಬೇಸಾಯ, ಜೀವನಾಧಾರಿತ ಬೇಸಾಯ, ಒಣ ಬೇಸಾಯ. ಸರಿಯಾದ ಉತ್ತರ ಆಪ್ಷನ್ ಸಿ, ಜೀವನಾಧಾರಿತ ಬೇಸಾಯ. ಇದೊಂದು ಪುರಾತನ ಮಾದರಿ ಬೇಸಾಯ. ವಾಣಿಜ್ಯ ಬೇಸಾಯ, ಜೀವನಾಧಾರಿತ ಬೇಸಾಯ, ನೆಡುತೋಪು ಬೇಸಾಯ, ಆರ್ದ್ರ ಬೇಸಾಯ. ಸರಿಯಾದ ಉತ್ತರ ಜೀವನಾಧಾರಿತ ಬೇಸಾಯ. ಕಾಡಿನ ಸ್ವಲ್ಪ ಭಾಗವನ್ನು ಕತ್ತರಿಸಿ ಸುಟ್ಟು ವಿಸ್ತರಿಸಿ ಕೆಲವು ವರ್ಷಗಳ ಕಾಲ ಬೇಸಾಯ ಮಾಡಲಾಗುವ ಪದ್ಧತಿ: ಮಿಶ್ರಣ ಬೇಸಾಯ, ಒಣ ಬೇಸಾಯ, ವರ್ಗಾವಣೆ ಬೇಸಾಯ, ನೀರಾವರಿ ಬೇಸಾಯ. ಸರಿಯಾದ ಉತ್ತರ ಆಪ್ಷನ್ ಸಿ, ವರ್ಗಾವಣೆ ಬೇಸಾಯ.
ಒಂದೆಡೆಯಿಂದ ಮತ್ತೊಂದೆಡೆಗೆ ಸ್ಥಳ ಬದಲಾವಣೆ ಮಾಡದೆ ಶಾಶ್ವತವಾಗಿ ಒಂದೇ ಕಡೆ ನೆಲೆಸಿ ಸಾಗುವಳಿ ಮಾಡುವ ಪದ್ಧತಿ. ಆರ್ದ್ರ ಬೇಸಾಯ, ಸ್ಥಿರ ಜೀವನಾಧಾರಿತ ಬೇಸಾಯ, ನೀರಾವರಿ ಬೇಸಾಯ, ಮುಂಗಾರು ಬೆಳೆ ಋತು. ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ಥಿರ ಜೀವನಾಧಾರಿತ ಬೇಸಾಯ. ಚಿಕ್ಕ ಭೂ ಹಿಡುವಳಿಯಲ್ಲಿ ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನು ತೊಡಗಿಸುವ ಬೇಸಾಯ ಪದ್ಧತಿ. ನೀರಾವರಿ ಬೇಸಾಯ, ಆರ್ದ್ರ ಬೇಸಾಯ, ಸಾಂದ್ರ ಬೇಸಾಯ, ಹಿಂಗಾರು ಬೆಳೆ ಋತು. ಸರಿಯಾದ ಉತ್ತರ ಆಪ್ಷನ್ ಸಿ, ಸಾಂದ್ರ ಬೇಸಾಯ. ಈ ಕೃಷಿ ವಿಧಾನವು ದೇಶದ ಫಲವತ್ತಾದ ಮತ್ತು ನೀರಾವರಿ ಸೌಲಭ್ಯವಿರುವ ಭಾಗಗಳಲ್ಲಿ ಸರ್ವೇ ಸಾಮಾನ್ಯ. ಆರ್ದ್ರ ಬೇಸಾಯ, ನೀರಾವರಿ ಬೇಸಾಯ, ಸಾಂದ್ರ ಬೇಸಾಯ, ಒಣ ಬೇಸಾಯ. ಸರಿಯಾದ ಉತ್ತರ ಆಪ್ಷನ್ ಸಿ, ಸಾಂದ್ರ ಬೇಸಾಯ. ವ್ಯಾಪಾರದ ಉದ್ದೇಶಕ್ಕಾಗಿ ಬೆಳೆಗಳನ್ನು ಬೆಳೆಯುವ ಕೃಷಿ ವಿಧಾನಕ್ಕೆ ಹೀಗೆ ಕರೆಯುವರು: ಮಿಶ್ರಣ ಬೇಸಾಯ, ವಾಣಿಜ್ಯ ಬೇಸಾಯ, ಸಾಂದ್ರ ಬೇಸಾಯ, ನೆಡುತೋಪು ಬೇಸಾಯ. ಸರಿಯಾದ ಉತ್ತರ ಆಪ್ಷನ್ ಬಿ, ವಾಣಿಜ್ಯ ಬೇಸಾಯ. ಬೆಳೆಗಳ ಸಾಗುವಳಿ ಮತ್ತು ಪಶುಪಾಲನೆ ಜೊತೆಯಾಗಿ ಸಾಗುವ ಕೃಷಿ ವಿಧಾನ. ಸಾಂದ್ರ ಬೇಸಾಯ, ಮಿಶ್ರಣ ಬೇಸಾಯ, ವಾಣಿಜ್ಯ ಬೇಸಾಯ, ಒಣ ಬೇಸಾಯ. ಸರಿಯಾದ ಉತ್ತರ ಆಪ್ಷನ್ ಬಿ, ಮಿಶ್ರಣ ಬೇಸಾಯ. ಭಾರತದಲ್ಲಿ 1951ರಿಂದ ರೂಢಿಗೆ ಬಂದ ಕೃಷಿ ವಿಧಾನ: ಮಿಶ್ರಣ ಬೇಸಾಯ, ಆರ್ದ್ರ ಬೇಸಾಯ, ನೀರಾವರಿ ಬೇಸಾಯ, ಮುಂಗಾರು ಬೆಳೆ ಋತು. ಸರಿಯಾದ ಉತ್ತರ ಆಪ್ಷನ್ ಎ, ಮಿಶ್ರಣ ಬೇಸಾಯ. ಮಾರಾಟಕ್ಕಾಗಿ ವಿಶಾಲವಾದ ತೋಟಗಳಲ್ಲಿ ಯಾವುದಾದರೂ ಒಂದು ಬೆಳೆಯ ಸಾಗುವಳಿಗೆ ಹೀಗೆ ಕರೆಯುವರು: ನೀರಾವರಿ ಬೇಸಾಯ, ನೆಡುತೋಪು ಬೇಸಾಯ, ಆರ್ದ್ರ ಬೇಸಾಯ, ಒಣ ಬೇಸಾಯ. ಸರಿಯಾದ ಉತ್ತರ ಆಪ್ಷನ್ ಬಿ, ನೆಡುತೋಪು ಬೇಸಾಯ. ಈ ಬೇಸಾಯಕ್ಕೆ ಸಾಕಷ್ಟು ಕಾರ್ಮಿಕರು ಮತ್ತು ಬಂಡವಾಳ ಬೇಕು. ಆರ್ದ್ರ ಬೇಸಾಯ, ನೆಡುತೋಪು ಬೇಸಾಯ, ನೀರಾವರಿ ಬೇಸಾಯ, ಮಿಶ್ರಣ ಬೇಸಾಯ. ಸರಿಯಾದ ಉತ್ತರ ಆಪ್ಷನ್ ಬಿ, ನೆಡುತೋಪು ಬೇಸಾಯ. ಅತಿ ಕಡಿಮೆ ಮಳೆ ಬೀಳುವ ಹಾಗೂ ನೀರಾವರಿ ಸೌಲಭ್ಯವಿಲ್ಲದ, ಇದ್ದರೂ ಅದು ಮಿತವಾಗಿರುವ ಪ್ರದೇಶಗಳಲ್ಲಿ ರೂಢಿಯಲ್ಲಿರುವ ಬೇಸಾಯ ಪದ್ಧತಿ. ನೆಡುತೋಪು ಬೇಸಾಯ, ಒಣ ಬೇಸಾಯ, ಮಿಶ್ರಣ ಬೇಸಾಯ, ವಾಣಿಜ್ಯ ಬೇಸಾಯ. ಸರಿಯಾದ ಉತ್ತರ ಆಪ್ಷನ್ ಬಿ, ಒಣ ಬೇಸಾಯ. ಸಾಕಷ್ಟು ಮಳೆ ಬೀಳುವ ಪ್ರದೇಶಗಳಲ್ಲಿ ನೀರಾವರಿಯ ನೆರವಿಲ್ಲದೆ ಬೆಳೆಗಳನ್ನು ಬೆಳೆಯುವುದನ್ನು ಹೀಗೆ ಕರೆಯುವರು: ಮಿಶ್ರಣ ಬೇಸಾಯ, ಆರ್ದ್ರ ಬೇಸಾಯ, ವಾಣಿಜ್ಯ ಬೇಸಾಯ, ನೆಡುತೋಪು ಬೇಸಾಯ. ಸರಿಯಾದ ಉತ್ತರ ಆಪ್ಷನ್ ಬಿ, ಆರ್ದ್ರ ಬೇಸಾಯ. ನೀರಾವರಿ ಸಹಾಯದಿಂದ ಬೆಳೆ ಬೆಳೆಯುವ ಕೃಷಿ ವಿಧಾನವನ್ನು ಹೀಗೆ ಕರೆಯುವರು: ನೀರಾವರಿ ಬೇಸಾಯ, ಸಾಂದ್ರ ಬೇಸಾಯ, ವಾಣಿಜ್ಯ ಬೇಸಾಯ, ಮಿಶ್ರಣ ಬೇಸಾಯ. ಸರಿಯಾದ ಉತ್ತರ ಆಪ್ಷನ್ ಎ, ನೀರಾವರಿ ಬೇಸಾಯ. ನೀರಾವರಿ ಬೇಸಾಯ ಭಾರತಕ್ಕೆ ಅತ್ಯವಶ್ಯಕವಾದುದು, ಏಕೆಂದರೆ ಭಾರತದಲ್ಲಿ ಬೇಸಾಯಕ್ಕೆ ಹೆಚ್ಚಿನ ಮಹತ್ವವಿದೆ. ಭಾರತದಲ್ಲಿ ಬಂಡವಾಳದ ಕೊರತೆ ಇದೆ. ಭಾರತದಲ್ಲಿ ಮಳೆಯ ಹಂಚಿಕೆಯು ಋತುಕಾಲಿಕ, ಅಕಾಲಿಕ ಮತ್ತು ಅಸಮಾನವಾದುದು. ಭಾರತದಲ್ಲಿ ಮಳೆಗಾಲದಲ್ಲಿ ಮಾತ್ರ ಅಧಿಕ ಮಳೆಯಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದಲ್ಲಿ ಮಳೆಯ ಹಂಚಿಕೆಯು ಋತುಕಾಲಿಕ, ಅಕಾಲಿಕ ಮತ್ತು ಅಸಮಾನವಾದುದು. ಮಳೆಗಾಲದಲ್ಲಿ ಬೆಳೆ ಬೆಳೆಯುವುದನ್ನು ಹೀಗೆ ಕರೆಯುವರು: ಮುಂಗಾರು ಬೆಳೆ ಋತು, ಜೇಡ್ ಬೆಳೆ ಋತು, ಹಿಂಗಾರು ಬೆಳೆ ಋತು, ವಿಶೇಷ ಬೆಳೆ ಋತು. ಸರಿಯಾದ ಉತ್ತರ ಆಪ್ಷನ್ ಸಿ, ಮುಂಗಾರು ಬೆಳೆ ಋತು. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬೆಳೆ ಕಟಾವು ಮಾಡುವ ಋತುವನ್ನು ಹೀಗೆ ಕರೆಯುವರು:
ಹಿಂಗಾರು ಬೆಳೆ ಋತು, ಮುಂಗಾರು ಬೆಳೆ ಋತು, ಜೇಡ್ ಬೆಳೆ ಋತು, ಸಾಮಾನ್ಯ ಬೆಳೆ ಋತು. ಸರಿಯಾದ ಉತ್ತರ ಆಪ್ಷನ್ ಎ ಹಿಂಗಾರು ಬೆಳೆ ಋತು. ಮುಂಗಾರು ಮತ್ತು ಹಿಂಗಾರು ಬೆಳೆ ಋತುಗಳ ನಡುವಣ ಅವಧಿಯಲ್ಲಿ ಬೆಳೆಯುವ ಬೆಳೆಗಳನ್ನು ಹೀಗೆ ಕರೆಯುವರು: ಮುಂಗಾರು ಬೆಳೆ ಋತು, ಜೇಡ್ ಬೆಳೆ ಋತು, ಹಿಂಗಾರು ಬೆಳೆ ಋತು, ಮಾನ್ಸೂನ್ ಬೆಳೆ ಋತು. ಸರಿಯಾದ ಉತ್ತರ ಆಪ್ಷನ್ ಬಿ ಜೇಡ್ ಬೆಳೆ ಋತು. ಪ್ರಪಂಚದಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದಿಸುವ ದೇಶ: ಭಾರತ, ಚೀನಾ, ಬ್ರೆಜಿಲ್, ಅಮೇರಿಕ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಪ್ರಪಂಚದಲ್ಲಿ ಎರಡನೇ ಹೆಚ್ಚು ಭತ್ತ ಉತ್ಪಾದಿಸುವ ದೇಶ: ಚೀನಾ, ಕ್ಯೂಬಾ, ಭಾರತ, ಅಮೇರಿಕ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ಭಾರತದ ಅತಿ ಪ್ರಮುಖ ಮುಂಗಾರು ಬೆಳೆ: ಭತ್ತ, ಗೋಧಿ, ರಾಗಿ, ಜೋಳ. ಸರಿಯಾದ ಉತ್ತರ ಆಪ್ಷನ್ ಎ ಭತ್ತ.